ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಳಗಿನ ತಿಂಡಿಗೆ ವಾಂಗಿಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗಂಗೆ ಫ್ರೈ ಮಾಡ್ಕೋಬೇಕು. ನಾನು ಹಾಗೆ ಇಲ್ಲಿ ಒಂದು 2-3 ಪೀಸ್ ಚಿಕ್ಕದು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 5-6 ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂದು 4-5 ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಪರಿಮಳ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಮತ್ತು ಇಲ್ಲಿ ನಾನು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದರಿಂದ ಬಣ್ಣನೂ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ 1.5 ಸ್ಪೂನ್ ಧನಿಯಾ ಬೀಜ ಹಾಕಬೇಕಾಗತ್ತೆ. ನನ್ನ ಹತ್ರ ಧನಿಯಾ ಬೀಜ ಇಲ್ಲ, ಧನಿಯಾ ಪುಡಿ ಇದೆ, ಹಾಗಾಗಿ ಧನಿಯಾ ಪುಡಿನೇ ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವು ಹಾಕ್ಕೋಬೇಕಾಗತ್ತೆ, ಮತ್ತು ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ವಾಂಗಿಬಾತಿಗೆ ಸ್ವಲ್ಪ ಚಕ್ಕೆ 1 ಪೀಸ್ ಹೆಚ್ಚಾಕೋಬೇಕಾಗತ್ತೆ. ವಾಂಗಿಬಾತ್ ಮಾಡಿದಾಗ ಘಮ ಅಂತ ಪರಿಮಳ ಬರುತ್ತೆ. ಹಾಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹುರಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು, ಪೂರ್ತಿ ತಣ್ಣಗಾಗಬೇಕು, ಆಗ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ವಾಂಗಿಬಾತ್ ಪೌಡ್ರು. ಹಾಗೆ ನಾನಿಲ್ಲಿ ಹುಣಸೆಹಣ್ಣು ಹುಳಿ ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ಬಿಸಿನೀರು ಇಟ್ಕೊಳ್ತಾ ಇದ್ದೀನಿ ಪಾತ್ರೆಯಲ್ಲಿ. ಹುಣಸೆಹಣ್ಣ ಬಿಸಿ ನೀರಲ್ಲಿ ನೆನೆ ಹಾಕಿದ್ರೆ ಬೇಗ ಹುಳಿ ಬಿಡುತ್ತೆ, ಮತ್ತು ಅದು ಹುಣಸೆಹಣ್ಣು ಹಸಿ ಸ್ಮೆಲ್ ಕೂಡ ಬರಲ್ಲ. ನಾನಿಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ, ಉದ್ದುದ್ದ ಹಸಿರು ಬದನೆಕಾಯಿ. ಹಾಗೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಈಗ ಉದ್ದುದ್ದ ಬದನೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ನೀರಲ್ಲಿ ಹಾಕಿಟ್ಕೋಬೇಕು ಹೆಚ್ಚಿದ ತಕ್ಷಣ. ಈಗ ಪುಡಿಗೆ ಇದೆಲ್ಲ ತಣ್ಣಗಾಗಿದೆ, ಹುರ್ಕೊಂಡಿರೋದು ಪುಡಿ ಮಾಡ್ಕೋಬೇಕು. ಇದನ್ನು ನೈಸ್ ಪುಡಿ ಮಾಡ್ಕೋಬಾರ್ದು, ತರಿ ಪುಡಿ ಮಾಡ್ಕೋಬೇಕು. ನೈಸ್ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಾಗಲ್ಲ ಅದು. ಹಾಗೆ ನಾನಿಲ್ಲಿ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ದೊಡ್ಡ ಸ್ಪೂನ್ ಇದೆ ನೋಡಿ. ಪುಡಿ ಆಯಿತು. ಈ ಥರ ತರಿಯಾಗಿ ಪುಡಿ ಮಾಡ್ಕೋಬೇಕು. ಈ ಕಡೆ ನಾನು ಉಟ್ಕೊಂಡಿದ್ನಲ್ಲ, ಅದೇ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕಬೇಕಾಗತ್ತೆ. ಇಲ್ಲಿ ಹಿಂಗೆ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ. ನೀವೀಗ ಒಗ್ಗರಣೆಗೆ ಬೇಕಾದರೆ ಕಡಲೆಕಾಯಿ ಬೀಜ ಹಾಕೋಬೋದು, ಇಲ್ಲ ಗೋಡಂಬಿ ಹಾಕೋಬೋದು. ಆದರೆ ಗೊಜ್ಜು ಮಾಡುವಾಗ ಅದೆಲ್ಲ ಮೆತ್ತಗಾಗತ್ತೆ. ಕೊನೆಗೆ ಸ್ವಲ್ಪ ತುಪ್ಪದಲ್ಲಿ ಹುರಿದುಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈ ಬದನೆಕಾಯಿನ ಎಣ್ಣೆಲೇ ಬಾಡಿಸ್ಕೋಬೇಕು, ನೀರು ಹಾಕಿ ಬೇಯಿಸಬಾರ್ದು. ಎಣ್ಣೆಲಿ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಬಾಡುತ್ತೆ, ಅದು ಬಣ್ಣ ಚೇಂಜ್ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನಾನು ಮಾಡೋ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡೋ ಉತ್ಸಾಹ ಬರುತ್ತೆ. ನಾನು ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿದ್ರೆ ಅದು ಬೇಗ ಬೆಂದೋಗ್ಬಿಡುತ್ತೆ ಅಂತ. ಈ ಥರ ಎಣ್ಣೆಲೆ ಚೆನ್ನಾಗಿ ಹುರ್ಕೊಳ್ಬೇಕು. ಮೀಡಿಯಮ್ ಹುರಿನಲ್ಲೇ ಸ್ವಲ್ಪ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಇದನ್ನು ಒಂದು 5 ನಿಮಿಷ ಆದಮೇಲೆ ಈ ಥರ ನೋಡಿ ಬಣ್ಣ ಚೇಂಜ್ ಆಗಿರುತ್ತೆ, ಇದು ಬೆಂದಿರುತ್ತೆ ಅಂತ. ಬದನೆಕಾಯಿ ಎಲ್ಲ ಮೆತ್ತಗಾಗಿರುತ್ತೆ. ಈ ವಾಂಗಿಬಾತು ಗೊಜ್ಜು ಮಾಡಿ ಅನ್ನ ಕಲಸೋ ವಾಂಗಿಬಾತ್ ಮಾಡ್ತಾ ಇರೋದು ನಾನು. ಇನ್ನೊಂದು ಥರನೂ ಮಾಡ್ತಾರೆ, ದಮ್ ವಾಂಗಿಬಾತ್ ಅಂತ ಹೇಳಿ. ಅದು ಒಂದೇ ಸರಿ ಎಲ್ಲ ಮಸಾಲೆ ಎಲ್ಲ ಹಾಕಿಟ್ಬಿಟ್ಟು ಕುಕ್ಕರಲ್ಲಿ ಅಕ್ಕಿ ಹಾಕಿ ವಿಷಿಲ್ ಹೊಡಿಸ್ತಾರೆ. ನಾನೀಗ ಹುಳಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದು 2-3 ನಿಮಿಷ ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಮತ್ತು ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಆ ತರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ವಾಂಗಿಬಾತು ಮಸಾಲೆ ಪುಡಿನ. ಈಗ ಹಾಕಿದ ತಕ್ಷಣ ಅದು ಸ್ವಲ್ಪ ಗಟ್ಟಿ ಪ್ರಮಾಣಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗ ತಿರ್ಗಿಸ್ಕೋಬೇಕು. ಕಡಲೆಬೇಳೆ ಉದ್ದಿನಬೇಳೆ ಹಾಕಿರ್ತೀವಲ್ಲ, ಸ್ವಲ್ಪ ತಿಕ್ನೆಸ್ ಬೇಗ ಬಂದ್ಬಿಡುತ್ತೆ ಇದು. ಹೀಗೆ ಒಂದು 2-3 ನಿಮಿಷ ತಿರ್ಗಿಸ್ಕೋಬೇಕಾಗತ್ತೆ. ಬದನೆಕಾಯಿ ಎಲ್ಲ ಬೆಂದಿರುತ್ತಲ್ಲ, ಹಾಗಾಗಿ ಪುಡಿನೂ ನಾವು ಹುರ್ಕೊಂಡು ಮಾಡಿರ್ತೀವಿ, ಹಾಗಾಗಿ ಅದು ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಮತ್ತು ನಾನಿಲ್ಲೊಂಚೂರು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿದ್ದೀನಿ, ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ನಿಮಗೆ ಬೆಲ್ಲ ಬೇಕಾದರೆ ಹಾಕೋಬೋದು, ಸ್ವಲ್ಪ ಬೆಲ್ಲ ಹಾಕ್ತಾರೆ, ಆದರೆ ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇಲ್ಲ. ಹೀಗೆ ಉಪ್ಪು ಎಲ್ಲ ಕಡೆ ಆಗೋ ಹಾಗೆ ತಿರುಗಿಸ್ಕೊಂಡು ಒಂದು 2 ನಿಮಿಷ ಇಲ್ಲ 3 ನಿಮಿಷ ಮುಚ್ಚಿಬಿಟ್ಟು ಬಿಡಬೇಕಾಗತ್ತೆ. ಅದೆಲ್ಲ ಮಸಾಲೆ ಎಲ್ಲ ಬದನೆಕಾಯಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೋಡಿ 2-3 ನಿಮಿಷ ಆಯಿತು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಬಿಸಿ ಅನ್ನ ಹಾಕ್ಕೊಂಡು ಕಲಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಈ ವಾಂಗಿಬಾತ್ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ.
ನಾನಿಲ್ಲಿ ಮಸಾಲೆಗಳನ್ನು ಯಾವುದೇ ಅಳತೆ ಸ್ಪೂನಲ್ಲಿ ತೋರಿಸ್ತಾ ಇಲ್ಲ. ಕಾರಣ ಏನಂದರೆ ನಾವು ಮನೆಯಲ್ಲಿ ಯಾರು ಅಳತೆ ಸ್ಪೂನ್ಗಳನ್ನ ಇಲ್ಲ ಕಪ್ಗಳನ್ನ ಇಟ್ಕೊಂಡಿರಲ್ಲ. ಹಾಗಾಗಿ ಇಲ್ಲಿ ನೋಡಿ ನಾನು ಗೋಣಬೆ ಹಾಕ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಅದು ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಜಾಗದಲ್ಲಿ ನೀವು ಕಡಲೆಕಾಯಿ ಬೀಜ ಬೇಕಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಕೊನೆಗೆ ಹಾಕಿದ್ರೆ. ಬೆಳಗಿನ ತಿಂಡಿಗೆ ವಾಂಗಿಬಾತ್ ತುಂಬ ಚೆನ್ನಾಗಾಗುತ್ತೆ. ಇದು ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು, ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಗೋಡಂಬೆ ಒಂಬಣ್ಣ ಬಂದಿದೆ. ಈಗ ಗೊಜ್ಜು ಹಾಕಿ ವಾಂಗಿಬಾತ್ ಗೊಜ್ಜು ಹಾಕಿ ಕಲಿಸ್ಕೊಂಡಿದ್ವಲ್ಲ, ಆ ಅನ್ನಕ್ಕೆ ಹಾಕಿ ತಿರುಗಿಸ್ಕೋಬೇಕು. ಚೆನ್ನಾಗಾಗತ್ತೆ ಮಧ್ಯದಲ್ಲಿ ಗೋಡಂಬೆ ಸಿಕ್ಕಿದ್ರೆ. ಈಗ ವಾಂಗಿಬಾತ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.